ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಶ್ವೇತಾ ವ್ಲಾಗ್ಸ್. ನಾನು ನಮ್ಮ ತವ್ರ ಮನೇಲಿದ್ದೀನಿ. ಬ್ಯಾಕ್ ವೀಡಿಯೋಸಲ್ಲಿ ನೋಡಿದರೆ ಎಲ್ರಿಗೂ ಗೊತ್ತಿರ್ಬೋದು, ಮಮ್ಮಿ ಕ್ಲೀನಿಂಗ್ ಮಾಡ್ತಾಯಿದ್ರು. ಅವ್ರು ಕ್ಲೀನಿಂಗ್ ಮಾಡಾದಮೇಲೆ ನಾನು ಒಂದು ಸ್ವಲ್ಪ ಹಾಲನ್ನ ಕುದಿಯೋಕೆ ಇಟ್ಬಿಟ್ಟೆ. ಯಾಕಂದರೆ ಮನೆಯಲ್ಲಿ ಪನ್ನೀರನ್ನ ರೆಡಿ ಮಾಡೋಣ ಅಂದ್ಕೊಂಡ್ವಿ. ಹಂಗಾಗಿ ನಮ್ಮ ಮಮ್ಮಿ ಅವ್ರ ಮೊಮ್ಮಗನಿಗೆ ತಿನ್ನೋಕೆ ಏನಾದರೂ ಕೊಡು ಅಂತ ಇದ್ದರೆ ಅವರು ಕಾಜು ಪಿಸ್ತಾ ಏನೋ ಹುಡುಕ್ತಿದ್ರು ಅವನಿಗೆ ಕೊಡೋಕ್ಕೆ. ಅವನು ಬಂದು ನಿಂತ್ಕೊಂಡ್ಬಿಟ್ಟಿದ್ದ, ನನಗೆ ಅವ್ವ ನನಗೆ ಕೊಟ್ಬಿಡು ನಂಗೆ ತಿನ್ನೋಕೆ ಏನಾದರೂ ಅಂತಂದೇಳಿ. ಯೂಶ್ವಲಿ ಮೊಮ್ಮಕ್ಕಳ ಮೇಲೆ ತುಂಬ ಪ್ರೀತಿ ಇರುತ್ತೆ. ನಮಗಿಂತ ಜಾಸ್ತಿನೂ ಮೊಮ್ಮಕ್ಕಳಂದರೆ ತುಂಬ ಪ್ರೀತಿ. ಹಾಗಾಗಿ ಅವನಿಗೆಲ್ಲ ತೆಗೆದು ಕೊಡ್ತಿದ್ರು. ನಾನು ಪನ್ನೀರನ್ನ ಮಾಡೋಣ ಅಂಥೇಳಿ ಪನ್ನೀರೆಲ್ಲ ರೆಡಿ ಮಾಡ್ಕೊತಿದ್ದೆ. ಅದಕ್ಕೆ ಅಂದೆ ಅವನಿಗೇನಾದರೂ ತಿನ್ನೋಕೆ ಕೊಟ್ಟು ಒಂದು ಸ್ವಲ್ಪ ಸೈಡಿಗೆ ಕುಂದಿರಿಸ್ಬಿಡು, ಅವನು ನನಗೇನಾದರೂ ಮಾಡೋಕ್ಕೆ ಬಿಡ್ತಾನೆ, ಇಲ್ಲಾಂದರೆ ಮಮ್ಮಿ ಎತ್ಕೊ ಅಂಥೇಳಿ ಬಿಡ್ತಾನೆ ಅಂಥೇಳಿ ಫಸ್ಟ್ ಚೆನ್ನಾಗಿ ಹಾಲನ್ನ ಬಾಯ್ಲ್ ಆಗೋಕ್ಕೆ ಇಟ್ಬಿಟ್ಟೆ. ಬಾಯ್ಲ್ ಆದಮೇಲೆ ಒಂದು ಲಿಂಬೆಹಣ್ಣ ತಂದು ಅದರಲ್ಲಿ ಒಂದು ಲಿಂಬೆಹಣ್ಣ ಚೆನ್ನಾಗಿ ಕಟ್ ಮಾಡಿ ಒಂದು ಲಿಂಬೆಹಣ್ಣು ಹಾಕಿ ಚೆನ್ನಾಗಿ ಕೈ ಆಡಿಸ್ಬಿಟ್ರೆ ಹಾಲು ಒಡೆದೋಗ್ಬಿಡುತ್ತೆ. ಒಡೆದು ಫುಲ್ಲಾಗಿ ಸಪ್ರೇಟ್ ಆಗಿಬಿಡುತ್ತಲ್ವ. ಆ ಸಪ್ರೇಟ್ ಆಗಿರೋ ಟೈಮಲ್ಲಿ ನಿಮ್ಮ ಪನ್ನೀರ್ ಆಲ್ಮೋಸ್ಟ್ ರೆಡಿ ಆಗುತ್ತೆ. ನಾನು ಸ್ವಲ್ಪ ಕೈ ಆಡಿಸಿದೆ, ಯಾಕೋ ಅಷ್ಟು ಹಾಲು ಒಡೆದಿಲ್ಲ ಅಂತ ಅನ್ನಿಸ್ತು. ಹಂಗಾಗಿ ಫ್ರಿಜ್ಜಲ್ಲಿ ಹೋಗಿ ಇನ್ನೊಂದು ಹಾಫ್ ಲಿಂಬೆಹಣ್ಣನ್ನ ತೊಗೊಂಡ್ಬಂದು ಟೋಟಲಿ 1 ಲೀಟರ್ ಹಾಲಿಗೆ ನಾನು 1½ ಲಿಂಬೆಹಣ್ಣನ್ನ ಹಿಂಡಿ ಹಾಕಿದ್ದೀನಿ. 1½ ಲಿಂಬೆಹಣ್ಣ. ಆವಾಗ ಚೆನ್ನಾಗಿ ಕೈ ಆಡಿಸ್ಬೇಕು ನೀವು. ಕೈ ಆಡಿಸ್ತಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹಾಲು ಒಡೆದಿದೆ ಅಂಥೇಳಿ. ಎಷ್ಟು ಚೆನ್ನಾಗಿ ಒಡೆಯುತ್ತೆ ಗೊತ್ತಾ. ನೀವು ಹೊರಗಡೆ ಪನ್ನೀರ್ ತರೋದೇ ಬೇಡ. ಇದು ಬೇರೆ ಫುಲ್ ಫ್ಯಾಟ್ ಮಿಲ್ಕ್, ಇದು ಎಮ್ಮೆ ಹಾಲು, ಇದು ಬಫೆಲೋ ಮಿಲ್ಕ್. ಎಷ್ಟು ಚೆನ್ನಾಗಿ ಪನ್ನೀರ್ ಬಂದಿದೆ ಅಂದರೆ ನೀವು ನೋಡ್ಬೋದು. ಆಲ್ಮೋಸ್ಟ್ 1 ಲೀಟರಿಗೆ ಏನಿಲ್ಲ ಅಂದರೂ ಒಂದು 200 ಗ್ರಾಮ್ ಆಗುವಷ್ಟು ಪನ್ನೀರ್ ಬಂದಿದೆ. ನೆಕ್ಸ್ಟ್ ಅಲ್ಲಿಂದ ಒಂದು ಬಟ್ಟೆನ ತಗೊಂಡು, ಒಂದು ಇದು ಬರುತ್ತಲ್ಲ ಜಲ್ಲಡಿ ಟೈಪ್ ಇರೋ ಇದರಲ್ಲಿ, ಆ ಬಟ್ಟೆನ ಅದರಲ್ಲಿಟ್ಟು ಒಂದಷ್ಟು ನೀರನ್ನ ಸೋಸಿಬಿಡಬೇಕು ನೀವು. ಅದರಲ್ಲಿ ಹಾಕಿ ಇದನ್ನ ಮುಚ್ಚಿಬಿಡಬೇಕು. ಇದು ಪನ್ನೀರ್ ಮಾಡೋ ಪ್ರೋಸೆಸ್ ತುಂಬ ಈಸಿ. ಹೊರಗಡೆ ತರೋದಕ್ಕಿಂತ ಹೊರಗಡೆ ಯಾವಾಗ ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ಅದರಲ್ಲಿ ಏನು ವಿನೆಗರು ಅದು ಇದೆಲ್ಲ ಯೂಸ್ ಮಾಡ್ತಾರೆ. ಬಟ್ ನಾವು ನ್ಯಾಚುರಲ್ ಆಗಿ ಇದನ್ನ ಮಾಡ್ಬೋದು ಮನೇಲೇ. ತುಂಬ ಈಸಿ ಗೊತ್ತಾ ಮಾಡೋದು. ಹಂಗಾಗಿ ನಾನು ಮಮ್ಮಿಗೆ ಹೇಳ್ಕೊಡ್ತಿದ್ದೆ, ಈ ಥರ ಮಾಡಿದರೆ ಪನ್ನೀರ್ ನೀವು ಹೊರಗಡೆ ತರೋ ಅವಶ್ಯಕತೆ ಇರೋಲ್ಲ, ಮನೇಲೇ ಮಾಡ್ಬೋದು, ತುಂಬ ಟೇಸ್ಟಿಯಾಗೂ ಬರುತ್ತೆ ಅಂಥೇಳಿ. ಅದನ್ನ ಕವರ್ ಮಾಡಿ ಅದ್ರ ಮೇಲೆ ಏನಾದರೂ ತುಂಬ ವೆಯ್ಟ್ ಇರೋದು ಇಟ್ಬಿಡ್ಬೇಕು ನೀವು. ವೆಯ್ಟ್ ಇರೋದಿಟ್ಟರೆ ನೀರು ತುಂಬ ಈಸಿಯಾಗಿ ಹೋಗಿಬಿಡುತ್ತೆ. ನೀರು ಈಸಿಯಾಗಿ ಹೋಗಿದ್ರೆ ಪನ್ನೀರು ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಅದನ್ನ ಪನ್ನೀರನ್ನ ನೀವು ಒಂದು ಬಾಕ್ಸಲ್ಲಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಆರಾಮಾಗಿ 1 ವೀಕ್ ಸ್ಟೋರ್ ಮಾಡ್ಬೋದು. ನಾನು ಅವರಿಗೆ ಪನ್ನೀರ್ ಏನಾದರೂ ರೆಸಿಪಿನ ಮಾಡಿ ತಿನ್ನಿಸೋಣ ಅಂಥೇಳಿ ರೆಡಿ ಮಾಡಿರೋದು. ಅದು ಸೀಡ್ಸು ಬಂದಿದ್ದರೆ ಆರಾಮಾಗಿ ಅದನ್ನ ತೆಗಿಬೋದು. ನೆಕ್ಸ್ಟು ನಮ್ಮ ಬೆಡ್ರೂಮು ತುಂಬ ಗಲೀಜಾಗಿಬಿಟ್ಟಿದ್ದು. ಫಸ್ಟು ನಾನು ಮದುವೆ ಆಗೋಕ್ಕಿಂತ ಮುಂಚೆ ಇದು ನನ್ನ ಬೆಡ್ರೂಮು. ಇವಾಗ ನೋಡಿದರೆ ಇದೊಂಥರ ವೇಸ್ಟ್ ರೂಮ್, ಒಂಥರ ಸ್ಟೋರೇಜ್ ರೂಮ್ ಆಗಿಬಿಟ್ಟಿದೆ. ಹಾಗಾಗಿ ನಂಗೆ ತುಂಬ ಸಿಟ್ಟು ಬಂತು, ನನ್ನ ರೂಮ್ನ ಯಾಕೆ ಈ ಥರ ಮಾಡಿದ್ದೀರಾ ಅಂಥೇಳಿ. ಕ್ಲೀನ್ ಮಾಡೋಣ ಅಂಥೇಳಿ 1-2 ಅವರ್ಸ್ ಬೇಕಾಯಿತು ರೂಮ್ನ ಕ್ಲೀನ್ ಮಾಡೋಕ್ಕೆ. ಆಲ್ಮೋಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಬೆಡ್ಶೀಟೆಲ್ಲ ತೆಗೆದು ಹೊಸ ಬೆಡ್ಶೀಟ್ ಹಾಕೋಣ ಅಂಥೇಳಿ ಇನ್ನೂ ಬೆಡ್ಶೀಟ್ ಹಾಕಿರಲಿಲ್ಲ. ನೋಡಿ ಕ್ಲೀನ್ ಆಗಿದೆ, ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಲ್ವಾ. ಆಮೇಲೆ ಅಡುಗೆ ಮನೆಯೂ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಮಮ್ಮಿ ಬೆಂಗಳೂರಿಗೆ ಬಂದಾಗ ಡಿಮಾರ್ಟಿಂದ ಅದನ್ನ ರ್ಯಾಕ್ನ ತಕ್ಕೊಂಡು ಬಂದಿದ್ದರು. ನಾನು ಬರೋ ಮಟನೂ ಅವ್ರು ಹಚ್ಚೇ ಇರಲಿಲ್ಲ. ನನ್ನ ಮಗಳು ಬಂದು ಕಿಚನ್ನ ನನಗೆ ನೀಟಾಗಿ ಇಟ್ಕೊಡ್ತಾಳೆ ಅಂಥೇಳಿ ಇವಾಗ ಅದು ಕಿಚನ್ ಕೌಂಟರ್ ಟಾಪ್ ಮೇಲೆ ಅರೇಂಜ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನೋಡೋ ಮಟ ನಮ್ಮ ವರ್ಷ ಮತ್ತು ಪಪ್ಪ ರಾತ್ರಿ ಆರಾಮಾಗಿ ಮಲ್ಕೊಂಡು ಇಬ್ಬರು TV ನೋಡ್ತಿದ್ದಾರೆ. ನೋಡಿ, ಮೊಮ್ಮಕ್ಕಳು ಬಂದರೆ ಅವ್ರಿಗೆ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಟೈಮ್ನ ಅವನ ಜೊತೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನಿಮಗೆ ಯಾರಿಗಾದರೂ ಒಂದು ಸ್ವಲ್ಪ ಆದರೂ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.